ಅಗ್ನಿವೀರ ಆರ್ಮಿ ಮತ್ತು SSC GD ಅಭ್ಯರ್ಥಿಗಳೇ, ನಿಮ್ಗೊಂದು ಮಾತನ್ನು ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳಬೇಕು. ನೀವು ಏನು ಪ್ರತಿಯೊಂದು ಸೆಕೆಂಡನ್ನು ವೇಸ್ಟ್ ಮಾಡ್ತಾ ಇರ್ತಿರಲ್ಲ, ಆ ಸೆಕೆಂಡನ್ನು ಮತ್ತೊಬ್ಬ ಉಪಯೋಗ ಮಾಡಿಕೊಳ್ತಾ ಇರ್ತಾನೆ, ಮತ್ತೊಬ್ಬ ಕಷ್ಟಪಡ್ತಾ ಇರ್ತಾನೆ, ಮತ್ತೊಬ್ಬ ಓದ್ತಾ ಇರ್ತಾನೆ, ಮತ್ತೊಬ್ಬ ಪ್ಲ್ಯಾನ್ ಹಾಕಿಕೊಳ್ತಾ ಇರ್ತಾನೆ, ಮತ್ತೊಬ್ಬ ನಿಮ್ಮ ಸಕ್ಸಸ್ಸನ್ನು ಕಸಿದುಕೊಳ್ತಾ ಇರ್ತಾನೆ, ಮತ್ತೊಬ್ಬ ನಿಮ್ಮ ಪೇಮೆಂಟನ್ನು ಕಸಿದುಕೊಳ್ತಾ ಇರ್ತಾನೆ. ಪ್ರತಿಯೊಂದು ನೀವು ಏನು ವೇಸ್ಟ್ ಮಾಡಿದ್ರೆ ಟೈಮ ಮತ್ತೊಬ್ಬ ಓದ್ತಾ ಇರ್ತಾನೆ. ಇದು ಫಸ್ಟ್ ನಿಮಗೆ ನೆನಪಿರಬೇಕು. ನಿಮ್ಗೆ ಅನಿಸ್ತಾ ಇರ್ತೈತಿ, ಏನು ಅನಿಸ್ತಾ ಇರ್ತೈತಿ, ನಾನು ಓದಬೇಕು. ಹೆಂಗೆ ಓದಬೇಕು? ಇವತ್ತಿಂದ ಸ್ಟಾರ್ಟ್ ಮಾಡೋಣ, ಈ ಸದ್ಯ ಬೇಡ, ಮಧ್ಯಾಹ್ನದಿಂದ ಚಾಲು ಮಾಡೋಣ, ಮಧ್ಯಾಹ್ನ ಬೇಡ ಚೇಂಜಿಗೆ ಚಾಲು ಮಾಡೋಣ, ಊಟ ಮಾಡಿ ಓದಾಕತ್ತನು, ಮಲ್ಕೊಂಡು ಎದ್ದು ಓದುನು, ನಾಳಿಂದ ಓದುನು. ಹಿಂಗೆ ನಿಮ್ಗೆ ಅನಿಸ್ತಾ ಇರ್ತೈತಿ. ನೀವು ಸಕ್ಸಸ್ ಆಗ್ಬೇಕು, ಜೀವನದಾಗ ಸಕ್ಸಸ್ ಆಗ್ಬೇಕಂದ್ರೆ ಓದಬೇಕು ಅಂದಾಗ ಮಾತ್ರ ಜೀವನದಾಗ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಭಾಳ ಜನ ವಿದ್ಯಾರ್ಥಿಗಳು ಹೇಳ್ತಾರೆ ರೀ, ಏನು ಹೇಳ್ತಾರೆ, ಸರ್ ನನಗೆ ಅರ್ಥನೇ ಆಗ್ತಾಯಿಲ್ಲ, ನನಗೆ ಆಯಾಸ ಆಗ್ತಾಯಿದೆ, ನನಗೆ ಆರಾಮಿಲ್ಲ, ಓದೋಕೆ ಆಗ್ತಾಯಿಲ್ಲ. ಈ ರೀತಿ ವಿದ್ಯಾರ್ಥಿಗಳು ನೀವು ಹೇಳ್ತಾ ಇರ್ತೀರಿ. ಈ ರೀತಿ ಹೇಳ್ತಾ ಇದ್ರೆ ನೀವು ಸಕ್ಸಸ್ ಕಾಣೋದೇ ಇಲ್ಲ. ಎಲ್ಲರಿಗೂ ಹಂಗೆ ಅರ್ಥ ಆಗ್ತಿತ್ತಂದ್ರೆ ಎಲ್ಲರೂ IAS, IPS, ಇಂಜಿನಿಯರು, ಡಾಕ್ಟ್ರು ಆಗ್ತಾಯಿದ್ರು. ಅಷ್ಟು ಸುಲಭವಾಗಿದ್ದರೆ ಎಲ್ಲರೂ ಆಗ್ತಾಯಿದ್ರು, ನೀವೆಲ್ಲರೂ ಆಗ್ತಿದ್ರಿ. ಅದು ಸುಲಭ ಇಲ್ಲ ಅಂದಾಗನೇ ಅದು ಕಷ್ಟಪಟ್ಟು ಓದಬೇಕು, ಕಷ್ಟಪಡಬೇಕು. ಯಾರು ಕಷ್ಟಪಡ್ತಾರಲ್ಲ ಅವ್ರಿಗೆ ಇಷ್ಟವಾದ ಜೀವನ ಸಿಗ್ತದೆ. ನೆನಪಿಟ್ಕೋರಿ, ಯಾರು ಕಷ್ಟಪಡ್ತಾರಲ್ಲ ಅವ್ರಿಗೆ ಇಷ್ಟವಾದ ಜೀವನ ಸಿಗ್ತದೆ. ಕಷ್ಟ ಅನ್ನೋದು ಬೇಕು ಯಾವತ್ತು ಜೀವನದಾಗ. ನಿಮ್ಗೊಂದು ಮಾತು ಹೇಳ್ತೀನಿ, ಕಾಡಿನಲ್ಲಿ ಇರ್ತಕ್ಕಂಥ ಹುಲಿ ಸಿಂಹಗಳಿಗೆ ಭೇಟಿ ಆಡೋಕ್ಕೆ ಹೋಗು ಅಂತೇಳಿ ಯಾರೂ ಹೇಳೋದಿಲ್ಲ. ಅವು ಹೊಟ್ಟೆ ಹಸ್ದಾಗ ಏನು ಮಾಡ್ತಾವಂದ್ರೆ ಭೇಟಿ ಆಡಲಿಕ್ಕೆ ಹೋಗ್ತಾರೆ. ನಿಮಗೂ ಹಸಿವು ಇರಬೇಕು. ಹೆಂಗೆ ಹಸಿವು ಇರಬೇಕಂದ್ರೆ ಓದಿನ ಕಡೆ ಹಸಿವು ಇರಬೇಕು. ಓದಬೇಕು. ಹೆಂಗೆ ಓದ್ಬೇಕಂದ್ರೆ ನಿದ್ದೆ ಹತ್ತಬಾರ್ದು ರೀ. ನಾವು ಓದಬೇಕು, ಸಿಲೆಕ್ಷನ್ ಆಗಬೇಕು. ಇದು ತಲೆಯಾಗಿರ್ಬೇಕು ನಿಮಗೆ. ರಕ್ತ ಕುದೀತಾ ಇರಬೇಕು. ನಾವು ಸಿಲೆಕ್ಷನ್ ಆಗಬೇಕು ಅನ್ನೋದು ರಕ್ತ ಕುದೀತಾ ಇರಬೇಕು. ಆ ರೀತಿ ಇದ್ದಾಗ ಮಾತ್ರ ನೀವು ಸಕ್ಸಸ್ ಆಗಕ್ಕೆ ಸಾಧ್ಯ. ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಏನಪ್ಪ ಅಂದ್ರೆ ನಿಮ್ಮ ಬುಕ್ಕಿನಾಗ ಬರೆದಿಟ್ಕೋಬೇಕು ನಾವು. ಏನಂದ್ರೆ ನಾ ಇದೇ SSC GD ಸಿಲೆಕ್ಷನ್ ಆಗಲೇಬೇಕು, ನಾ ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಆಗಲೇಬೇಕು. ಎದ್ದ ತಕ್ಷಣ ಅದನ್ನು ನೋಡ್ಬೇಕು ರೀ. ನೋಡಿದ ತಕ್ಷಣ ಓದ್ಬೇಕು ಅನಿಸ್ಬೇಕು. ಆ ರೀತಿ ಇದ್ದರೆ ಮಾತ್ರ ನೀವು ಸಕ್ಸಸ್ ಆಗ್ತೀರಿ ಜೀವನದಾಗ. ನೆನಪಿಟ್ಕೋರಿ, ನಿಮ್ಗೊಂದು ಮಾತು ಹೇಳ್ತೀನಿ ಎಲ್ಲರಿಗೂ, ಸಕ್ಸಸ್ ಹೆಂಗಾದ್ರಿ, ಸಕ್ಸಸ್ ಆಗೋದು ಇಂಪಾರ್ಟೆಂಟ್, ರಿಸಲ್ಟ್ ಇಂಪಾರ್ಟೆಂಟ್. ನೀವು ಎಷ್ಟೋ ಜನ ಕಷ್ಟಪಡ್ತಾ ಇರ್ತೀರಿ, ನಿಮ್ಗೆ ಏನೇನೋ ತೊಂದರೆಗಳಿರ್ತಾವೆ, ಮನೆಯಲ್ಲಿ ಪ್ರಾಬ್ಲಮ್ ಇರ್ತಾವೆ, ಆಮೇಲೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿರ್ತಾವೆ. ಏನು ಸಮಸ್ಯೆ ಇದ್ದರೂ ನಿಮ್ಮನ್ನ ನೀ ಹೆಂಗೆ ರಿಸಲ್ಟ್, ನೀ ಯಾಕೆ ಫೇಲ್ ಆದಿ ಅನ್ನಂಗಿಲ್ಲ, ನಿನ್ನ ಸಕ್ಸಸ್ಸನ್ನು ನೋಡ್ತಿರ್ತಾರೆ ಎಲ್ಲರೂ. ನೆನಪಿಟ್ಕೋರಿ, ನೀ ಹೆಂಗೆ ಕಷ್ಟಪಟ್ಟು ಅನ್ನಂಗಿಲ್ಲ, ನಿನ್ನ ಸಕ್ಸಸ್ಸನ್ನು ನೋಡ್ತಾ ಇರ್ತಾರೆ. ಈಗಂತೂ ಕಾಂಪಿಟೇಷನ್, ಈಗ 1,00,000 ಸೀಟಿಗೆ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತೈತಿ, ಈಗ 1,00,000 ಜನರೊಳಗೆ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ಆ ಒಬ್ಬ ವ್ಯಕ್ತಿ ನಾವು ಆಗಬೇಕು. ಆ ಒಬ್ಬ ವ್ಯಕ್ತಿ ಅಂದ್ರೆ ಲಕ್ಷಾಂತರ ಮಂದಿ ವಿದ್ಯೆನ ಮಾಡ್ತಾ ಇರ್ತಾರೆ. ಇಲ್ಲಿ ವಿದ್ಯೆನ ಇದು ಒಂದು ಜೀವನಾನ ವಿದ್ಯ. ನೆನಪಿಟ್ಕೋಬೇಕು, ಜೀವನಾನ ವಿದ್ಯ. ಲಕ್ಷಾಂತರ ಜನ ವಿದ್ಯೆ ಮಾಡ್ತಿರ್ತಾರೆ. ಆ ವಿದ್ಯೆದಾಗ ಗೆದ್ದು ಆ ಸೀಟನ್ನು ನಾನು ತೆಗೆದುಕೊಳ್ಬೇಕು. ಆ ಸೀಟನ್ನು ನಾನು ತೆಗೆದುಕೊಳ್ಬೇಕಂದ್ರೆ ನಾವು ಓದಬೇಕು. ಫಿಸಿಕಲ್ ಪ್ರಾಕ್ಟೀಸ್ ಮಾಡಬೇಕು. ತಲೆಯಾಗ ಪೂರ ಫಿಕ್ಸ್ ಇರಬೇಕು. ಹಂಗಿದ್ರೆ ಮಾತ್ರ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಓದಬೇಕು ಅನ್ನಿಸ್ತದೆ, ಆದರೆ ಓದೋಕ್ಕಾಗೋದಿಲ್ಲ. ನಾಳೆ ಓದೋಣ, ನಾಡ್ದು ಓದೋಣ ಅನಿಸ್ತೈತಿ. ಪುಸ್ತಕ ಹಿಡಿದಾಗ ನಮ್ಮ ಬ್ರೈನ್ ಹೇಳ್ತೈತಿ, ನಮ್ಮ ಮೆದುಳು ಹೇಳ್ತೈತಿ. ಏನು ಹೇಳ್ತೈತಿ ಅಂದ್ರೆ, ಮೊಬೈಲ್ದಾಗ ಏನೋ ವಾಟ್ಸಪ್ ಬಂದೈತಿ, ರಿಪ್ಲೈ ಮಾಡು ಅಂತ ಹೇಳ್ತೈತಿ. ಅದು ಫೇಸ್ಬುಕ್ ನೋಡು ಅಂತ ಹೇಳ್ತೈತಿ. ಇಲ್ಲ ನಿದ್ದೆ ಬರಾಯ್ತು ಮಲ್ಕೋ ಅಂತ ಹೇಳ್ತೈತಿ. ಬೇಡ ಸೋಮವಾರದಿಂದ ನಾಳಿಂದ ಪಕ್ಕ ಓದೋಣ ಅಂತ ಹೇಳ್ತೈತಿ ಅದು ಮೆದುಳು. ನಿಮ್ಗೆ ಗೊತ್ತಿರಬೇಕು, ಈ ಧ್ವನಿ ನಿಮ್ಗೆ 1 ಸೆಕೆಂಡ್ ವಿಚಾರ ಮಾಡ್ಬೇಕು ನೀವು. ಈ ಧ್ವನಿ ಯಾರ್ದಂದ್ರೆ ನನ್ನ ವೈರಿಯ ಧ್ವನಿ ಅಂತ ತಿಳ್ಕೊಬೇಕು. ಇದು ನನ್ನ ವೈರಿಯ ಧ್ವನಿ, ನಮ್ಮ ವಿರೋಧಿಯ ಧ್ವನಿ. ಇದು ನಾ ಇದ್ರ ಮಾತನ್ನು ಕೇಳಬಾರ್ದು. ಇದ್ರ ಮಾತನ್ನು ಕೇಳಿನಪ್ಪ ಅಂದ್ರೆ ನಾ ಸೋಲುವುದು ಖಚಿತ. ಅದಕ್ಕೆ ನಾ ಗೆಲ್ಲಬೇಕಂದ್ರೆ ಓದಬೇಕು, ಫಿಸಿಕಲ್ ಪ್ರಾಕ್ಟೀಸ್ ಮಾಡಬೇಕು. ಇದು ನಿಮ್ಮ ಮನುಷ್ಯನಾಗಿರ್ಬೇಕು. ಯಾವತ್ತೂ ನಿಮ್ಗೆ ಹೇಳ್ತಾನೆ, ನೀವು ಹೆಂಗೆ ಗೆದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಗೆದ್ದಿರಲ್ಲ ಅದು ಇಂಪಾರ್ಟೆಂಟ್, ಸಕ್ಸಸ್ ಆದಿರಲ್ಲ ಅದು ಇಂಪಾರ್ಟೆಂಟ್. ಯಾವತ್ತೂ ಜೀವನ ಹೆಂಗಿರ್ತೈತಿ ಅಂದ್ರೆ ಕಷ್ಟಪಡೋದು. ಯಾವ ಜೀವನದಾಗ ಕಷ್ಟಪಡ್ತಾನೆ ಅವ ಜೀವನದಾಗ ಸಕ್ಸಸ್ ಆಗ್ತಾನೆ. ಯಾವ ಕಷ್ಟಪಡೋದಿಲ್ಲ ಅವ್ನ ಜೀವನದಾಗ ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ. ಅಷ್ಟು ಈಸಿಯಾಗಿ ತಿಳ್ಕೊಬೇಡ್ರಿ, ಜೀವನ ಅಷ್ಟು ಈಸಿಯಾಗಿ ತಿಳ್ಕೊಬೇಡ್ರಿ. ನೂರಾರು ಜನರ ಜೊತೆ, ಲಕ್ಷಾಂತರ ಜನರ ಜೊತೆ ನಾವು ಯುದ್ಧವನ್ನು ಮಾಡಿ ಗೆಲ್ಲಬೇಕ್ರಿ. ಇಲ್ಲಿ ಎಲ್ಲರೂ ಸಿಲೆಕ್ಷನ್ ಆಗಬೇಕಂತಿರ್ತಾರೆ ರೀ. ನೀವೇನು ಟೈಮ್ ವೇಸ್ಟ್ ಮಾಡ್ತಿರಲೇ, ನಿಮ್ಮ ಟೈಮ್ ವೇಸ್ಟ್ ಮಾಡ್ತಿದ್ದನ್ನು ಮತ್ತೊಬ್ಬ ಅದನ್ನು ಕಸಿದುಕೊಳ್ತಾನೆ. ಗೊತ್ತಿರಲಿ, ನಿಮ್ಮ ರ್ಯಾಂಕನ್ನು ಕಸಿದುಕೊಳ್ತಾನೆ, ನಿಮ್ಮ ಸಕ್ಸಸ್ಸನ್ನು ಕಸಿದುಕೊಳ್ತಾನೆ, ನೀವು ಸಿಗುವಂಥ ಪೇಮೆಂಟನ್ನು ಕಸಿದುಕೊಳ್ತಾನೆ. ಇದನ್ನು ಅರ್ಥ ಮಾಡ್ಕೋಬೇಕು ನೀವು.
ಅರ್ಥ ಮಾಡ್ಕೊಂಡು ಓದಿದ್ರೆ ಮಾತ್ರ ಸಕ್ಸಸ್ ಆಕಿರಿ. ತಲೆಯಾಗಿ ಇಟ್ಕೋರಿ. ಯಾವತ್ತು ಯಾರು ಕಷ್ಟಪಡ್ತಾನಲ್ಲ ಅವಾಗ ಇಷ್ಟಪಡು ಭಾಳ ಸಿಗ್ತದೆ ಅಂತ ಹೇಳ್ತೀವಿ ನಾವು. ಓದಬೇಕು ಓದಬೇಕು ಓದಬೇಕು. ಗೊತ್ತಾಗೈತಿ? ಓದ್ತೀರಿ ಎಲ್ಲರೂ?